ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಅದಕ್ಕೆ ಬೇಕಾಗಿರೋದು ಇದು 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನ ಕುಕ್ಕರ್ಗೆ ಸೇರಿಸ್ತೀನಿ. ಅರ್ಧ ಲೋಟದಷ್ಟು ಬೇಳೆ ತಗೊಂಡಿದ್ದೀನಿ. ಇವೆರಡನ್ನೂ ತೊಳ್ಕೊಬರ್ತೀನಿ ಚೆನ್ನಾಗಿ. ಎರಡನ್ನೂ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3 ಟೊಮೆಟೊ ಸೇರಿಸ್ತೀನಿ. ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಬಿಟ್ಟು 2 ವಿಸಲ್ ತೊಗೊಳ್ಳೋಣ. ಈ ಬೇಳೆನ ಒಂದು ಅರ್ಧ ಗಂಟೆ ಅಂತ ನೆನೆಸಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ. ಒಂದು ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನ ಇವಾಗ ಚೆನ್ನಾಗಿ ಮಸ್ಕೊಳ್ಳೋಣ. ಮತ್ತೆ ಕೋಲಲ್ಲಾರು ಮಸ್ಕೊಳ್ಳಿ. ಮಸೆ ಕೋಲ್ ಇರುತ್ತಲ್ಲ ಅದರಲ್ಲಾರು ಮಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಸೌಟದ ಸಹಾಯದಿಂದ ಈ ಥರ ಎಲ್ಲ ಚೆನ್ನಾಗಿ ಕ್ಯೂಚ್ಬಿಡಿ. ಅದನ್ನು ಹಸಿಮೆಣ್ಸಿನ್ಕಾಯಿ ಎಲ್ಲ ಅದು ಚೆನ್ನಾಗಿ ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಕ್ಯೂಚ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇನ್ನೇ ಒಂದು 4 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸೇರಿಸ್ತೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಪ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಒಂದು ಒಣಮೆಣಸಿನ್ಕಾಯಿ. ನಾನು ಪಪ್ಪು ಮಾಡೋಕ್ಕೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಮೆಂತ್ಯ ಸೊಪ್ಪು ಯಾವ ಸೊಪ್ಪು ತಗೊಂಡ್ರೂ ಪರವಾಗಿಲ್ಲ. ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನ ಒಗ್ಗರಣೆಗೆ ಸೇರಿಸ್ತೀನಿ. ಇದನ್ನ ಕುಕ್ಕರ್ಗೆ ಹಾಕೊಂಡು ಕೂಗಿಸ್ಕೋಬೋದು. ಪಾತ್ರೆಲೇ ಬೇಗ ಬೇಯುತ್ತಲ್ಲ, ಹಂಗಾಗಿ ನಾನು ಪಾತ್ರೆಲೇ ಮಾಡ್ತಾಯಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಈ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಾಕೊಳ್ಳಿ. ನಾನು 4 ಹುಳಿ ಟೊಮೊಟೊನೇ ಹಾಕಿದ್ದೀನಿ, ಹಂಗಾಗಿ ನಾನೇನು ಹಾಕ್ತಾಯಿಲ್ಲ. ಇದು ಒಗ್ಗರಣೆಲ್ಲೇ ಒಂದು 5 ನಿಮಿಷಕ್ಕೆ ಬೇಯ್ಕೋತದೆ. ಒಂಚೂರು ಬೇಯಲಿ ಹಂಗೆ. ಇದು ನೋಡಿ ಇಷ್ಟು ಬೆಂದಿದೆ. ಈಗ ಇದು ಬೇಯಿಸ್ಕೊಂಡಿದ್ನಲ್ಲ, ಅದನ್ನ ಇಲ್ಲಿಗೆ ಸೇರಿಸ್ತೀನಿ. ಇದೊಂದು 1/4 ಗಂಟೆ ಚೆನ್ನಾಗಿ ಮಾಡಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಆಂಧ್ರ ಸ್ಟೈಲ್ ಪಪ್ಪು. ಇದು ಬಿಸಿ ಬಿಸಿ ಅನ್ನೋದ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.